ಪತ್ನಿ ಮೂವ್ಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಊರ್ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ, ಆ ರೀತಿಯಾಗಿ ಲೇವಡಿ ಮಾಡೋದ್ರ ಮೂಲಕ ಕಾಲೆಳೆದಿದ್ದಾರೆ. ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ ಹಾಗಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ. ಇಡಿ ಎಂಟ್ರಿ ಆದ್ಮೇಲೆ ನಿವೇಶನವನ್ನ ವಾಪಸ್ ಕೊಟ್ರು. ಪ್ರಾಮಾಣಿಕವಾಗಿ ಇದ್ದಿದ್ರೆ ಮೊದಲೇ ಸೈಟ್ ಅನ್ನು ವಾಪಸ್ ಕೊಡಬೇಕಾಗಿತ್ತು. ಸಿದ್ದರಾಮಯ್ಯಗೆ ಈಗ 62 ಕೋಟಿ ಬೇಡವಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಕೇಸ್ ದಾಖಲಾಯಿತು, ಈ ಕಡೆ ಮರ್ಯಾದೆ ಕೂಡ ಹೋಯ್ತು. ಮೂಡಾಗಿಂತ ದೊಡ್ಡ ಹಗರಣ ಅರ್ಕಾವತಿ ಹಗರಣ. ಅರ್ಕಾವತಿ ರೀಡು ವಿಚಾರವನ್ನು ಮತ್ತೊಮ್ಮೆ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಈಗ ಅರ್ಕಾವತಿ ವರದಿಯನ್ನ ಮಂಡಿಸ್ಲಿ, ಟೇಬಲ್ ಮಾಡ್ಲಿ ವರದಿನ ಅಂತ ಸಿಟಿ ರವಿ ಅವರು ಸವಾಲ್ ಹಾಕ್ತಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳ ನಿಜ ಬಣ್ಣವೂ ಕೂಡ ಬಯಲಾಯಿತು. 2011ರಲ್ಲಿ ಅವರು ರಾಜ್ಯಪಾಲರ ಬಗ್ಗೆ ಮಾತಾಡಿದ ಮಾತೇನು ಅಂದರೆ, ನೋಡಿ, ರಾಷ್ಟ್ರಪತಿಗಳು ಸಂವಿಧಾನದ ಪ್ರತಿನಿಧಿ, ರಾಷ್ಟ್ರಪತಿಗಳ ಪ್ರತಿನಿಧಿ ರಾಜ್ಯಪಾಲರು. ರಾಜ್ಯಪಾಲರು ಏನು ಕ್ರಮ ತಗೊಳ್ತಾರೆ ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ, ಸಂವಿಧಾನವನ್ನು ಎತ್ತಿಡಲಿಕ್ಕೆ ತೆಗೆದುಕೊಳ್ತಕ್ಕಂಥ ಕ್ರಮ ಅನ್ನುವ ಮಾತನ್ನು 2011ರಲ್ಲಿ ಹೇಳಿದರು. ಈಗ ರಾಜ್ಯಪಾಲರು ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋ ಮಾತನ್ನು ಆರೋಪ ಮಾಡ್ತಿದ್ದಾರೆ. ಹಿಂದೆ ಅವತ್ತಿನ ರಾಜ್ಯಪಾಲರಾಗಿದ್ದಂಥ ಹಂಸರಾಜ್ ಭಾರದ್ವಾಜ್ ಅವರ ಮೇಲೆ ಆರೋಪ ಬಂದಾಗ ಆಗ ಅವ್ರನ್ನ ಸಮರ್ಥಿಸಿ ಮಾತಾಡಿದರು. ಅವರು ಸಂವಿಧಾನದ ಪ್ರತಿನಿಧಿ ಅನ್ನೋದನ್ನು ಬೆಟ್ ಮಾಡಿ ತೋರಿಸಿದರು. ಹಾಗೆಯೇ ನಿವೇಶನವನ್ನು ಅವತ್ತು ಯಡಿಯೂರಪ್ಪನವರು ವಾಪಸ್ ಕೊಡೋ ನಿರ್ಧಾರ ತಗೊಂಡಾಗ ಆವಾಗ ಕೊಟ್ಬಿಟ್ರೆ ತಪ್ಪು ಮುಚ್ಚಾಕೊಳ್ಳೋಕೆ ಆಗ್ಬಿಡುತ್ತಾ ಅನ್ನುವ ಪ್ರಶ್ನೆಯನ್ನು ಮಾಡಿದರು. ವಿಪಕ್ಷಗಳಿಗೆ ಭರಪೂರ ಆಹಾರವನ್ನ ಒದಗಿಸಿಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಸಿಎಂ ಅವರ ಮೂವ್. ಸೊ ವಿಚಾರವಾಗಿ ಸಹಜವಾಗಿ ಕಾಲೆಳೆಯೋ ಕೆಲಸವನ್ನ ಬಿಜೆಪಿಗರು ಮಾಡ್ತಾ ಇದ್ದಾರೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅನ್ನೋ ಅರ್ಥದಲ್ಲಿ ಮಾತಾಡ್ತಿದ್ದಾರೆ.